ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ ಯಂ ಬ್ರಹ್ಮಾ ವರುಣೇಂದ್ರ ರುದ್ರವರುದಃ ಸ್ತುನ್ವಂತೆ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿಯಂ ಧ್ಯಾನಾವಸ್ಥಿತತರ್ಕತೇನ ಮನಸಾ ಪಶ್ಯಂತಿ ಯಂ ಯೋಗಿನಃ ಯಸ್ಯಾತ್ಮನ್ನ ವಿದಸ್ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ. ಶ್ರೀ ಗುರುಭ್ಯೋ ನಮಃ. ಇಂದು ಮಾರ್ಗಶೀರ್ಷ ಮಾಸದ ಶುದ್ಧ ಏಕಾದಶಿ ದಿನ. ಕುರುಕ್ಷೇತ್ರದ ರಣರಂಗದಲ್ಲಿ ರಥವನ್ನು ಎರಡು ಸೇನೆಗಳ ಮಧ್ಯೆ ನಿಲ್ಲಿಸಿ ಅರ್ಜುನನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟ ಶ್ರೀಮದ್ ಭಗವದ್ಗೀತೆಯನ್ನು ಉಪದೇಶ ಮಾಡಿದ ದಿನ. ಆದ್ದರಿಂದಲೇ ಇಂದು ಗೀತಾ ಜಯಂತಿಯ ಆಚರಣೆ. ವಿಶೇಷವಾದಂತಹ ಹೋಮ ನಡೀತಾ ಇದೆ. ಶ್ರೀಮದ್ ಭಗವದ್ಗೀತೆಯ ಪ್ರತಿಯೊಂದು ಶ್ಲೋಕವನ್ನು ಕೂಡ ಹೇಳುತ್ತಾರೆ. ಭಗವದರ್ಪಣ ಬುದ್ಧಿಯಿಂದ ಕೈಂಕರ್ಯ ನಡೀತಾ ಇರುವಂಥದ್ದು ಅತ್ಯಂತ ಶ್ಲಾಘನೀಯವಾದಂತಹ ಸಂಗತಿ. ಅತ್ಯಂತ ಸಂಕ್ಷಿಪ್ತವಾಗಿ ವಿಚಾರವನ್ನ ತಮ್ಮ ಜೊತೆ ಹಂಚಿಕೊಳ್ತೇವೆ. ಕಾರಣ ಇನ್ನು 3 ಅಧ್ಯಾಯಗಳಿದೆ. 16, 17, 18 ದೈವಾಸುರ ಸಂಪತ್ ವಿಭಾಗ ಯೋಗದ, ಶ್ರದ್ಧಾತ್ರಯ ವಿಭಾಗ ಯೋಗದ, ಆನಂತರ ಮೋಕ್ಷ ಸನ್ಯಾಸ ಯೋಗದ 18 ಅಧ್ಯಾಯಗಳು. ಪ್ರತಿಯೊಂದು ಅಧ್ಯಾಯವೂ ಕೂಡ ಯೋಗವನ್ನು ಕೊಡಿಸುವಂಥದ್ದು. ಆದ್ದರಿಂದಲೇ ಪ್ರತಿಯೊಂದು ಅಧ್ಯಾಯಕ್ಕೂ ಯೋಗ ಎಂಬ ಶೀರ್ಷಿಕೆ ಇದೆ. ಅರ್ಜುನ ವಿಷಾದ ಯೋಗ, ಕೊನೆಯ ಅಧ್ಯಾಯ ಮೋಕ್ಷ ಸನ್ಯಾಸ ಯೋಗ. ಮುಖ್ಯವಾಗಿ ನಾವೆಲ್ಲರೂ ಕೂಡ ಶ್ರೀಮದ್ ಭಗವದ್ಗೀತೆಯನ್ನು ಪ್ರತಿಯೊಂದು ಶ್ಲೋಕದ ಅರ್ಥವನ್ನು ತಿಳ್ಕೊಳ್ಬೇಕು. ಈಗಷ್ಟೇ 14ನೇ ಅಧ್ಯಾಯದಲ್ಲಿ ಹೋಗುದು ಯಹ ಪಶ್ಯತಿ ಸಹ ಪಶ್ಯತಿ. ಯಾರಿಗೆ ಅರ್ಹತೆ ಇರುತ್ತೋ ಅವರಿಗೆ ಮಾತ್ರ ನೋಡಲು ಸಾಧ್ಯ. ವಿಶ್ವರೂಪ ದರ್ಶನ ಯೋಗವನ್ನ ಪಾರಾಯಣ ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ಸಂಪೂರ್ಣ ವಿಶ್ವರೂಪವೇ ಆವಿರ್ಭವಿಸಿಕೊಂಡಿತ್ತು. ಕಾರಣ ಅರ್ಜುನ ಕೇಳ್ತಾನೆ, ವಿಭೂತಿ ಯೋಗವನ್ನು ಹೇಳಿದ ನಂತರ ಅದನ್ನೊಮ್ಮೆ ನೋಡ್ಬೇಕಲ್ಲ. ಭಗವಂತ ಹೇಳ್ತಾನೆ, ನೋಡಪ್ಪ ತೋರಿಸ್ತಾನೆ ಇದ್ದೀನಿ, ನನಗೇನು ಕಾಣಿಸ್ತಾನೆ ಇಲ್ಲ. ಇಲ್ಲ, ತೋರಿಸ್ತಾನೆ ಇದ್ದೀನಿ ನೋಡು. ಇಲ್ಲ, ನನಗೇನು ಕಾಣಿಸ್ತಾ ಇಲ್ಲ. ನನಗೆ ಕೇವಲ ನೀನು ಸಾರಥಿಯಾಗಿ ಹೇಗೆ ನಿಂತಿದೆಯೋ ಅಷ್ಟು ಮಾತ್ರ ಕಾಣಿಸ್ತಾ ಇಲ್ಲ. ಹೇ ಕೃಷ್ಣ, ಹೇ ಯಾದವ, ಹೇ ಸಖ, ಈ ರೀತಿಯೇ ಕಾಣಿಸ್ತಾ ಇದೆ. ಅರ್ಜುನ ಹೇಳ್ತಾನೆ ವ್ಯಥೆಪಟ್ಟು, ನಾನಿನ್ನ ಬರೀ ಸಖ ಅನ್ಕೊಂಡಿದ್ದೆ, ಯಾದವ ಅನ್ಕೊಂಡಿದ್ದೆ. ಆದ್ರೆ ಇನ್ನಿನ್ನು ಜಗತ್ತಿನ ಸರ್ವಾಂತರ್ಯಾಮಿ ನೋಡು ಅಂತಾನೆ ಕೃಷ್ಣ. ಇಲ್ಲ, ಕಾಣಿಸ್ತಾ ಇಲ್ಲ. ಅರ್ಜುನ ಹೇಳ್ತಾನೆ, ಏನು ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ನಾವು ನೋಡುವಂಥದ್ದು ನಮ್ಮ ಚರ್ಮದ ಕಣ್ಣುಗಳಿಂದ. ಆದರೆ ಅಧ್ಯಾತ್ಮದ ಒಂದು ರಹಸ್ಯ ಏನು ಹೇಳಿದ್ರೆ ನಮ್ಮ ಇಂದ್ರಿಯಗಳಿಗೆ ಬೀರಿರುವಂಥದ್ದು. ಆಗ ಭಗವಂತ ಹೇಳ್ತಾನೆ,
ಅದೊಬ್ಬ ಅರ್ಜುನ. ನಿನಗೆ ಈ ಚರ್ಮ ಕಣ್ಣುಗಳಿಂದ ಕಾಣಿಸೋದಿಲ್ಲ. ದಿವ್ಯಂ ದದಾಮಿ ತೇ ಚಕ್ಷು, ನಿನಗೆ ದಿವ್ಯವಾದ ಕಣ್ಣುಗಳನ್ನು ಕೊಡ್ತೇನೆ, ಅದರಿಂದ ನೀನು ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ ಈ ಆವರಣದಲ್ಲಿ ಬೃಹತ್ತಾದ ಒಂದು ಏಕಶಿಲಾ ವಿಗ್ರಹ ಇದೆ. ಹೌದಾ? ಎಷ್ಟೋ ಜನರು ಏಕಶಿಲಾ ವಿಗ್ರಹವನ್ನು ನೋಡುತ್ತಾರೆ, ಭಗವಂತನ ನೋಡೋದೇ. ಆ ವಿಗ್ರಹವನ್ನು ಇಟ್ಟು ಜಾಗಕ್ಕೆ ಅಂತ ಹೇಳಿದ್ರೆ ಭಗವಂತನನ್ನು ನೋಡಲಿ ಅಂತ. ದೇವಸ್ಥಾನ ನಾವು ಯಾಕೆ ಬರ್ತೀವಿ ಅಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ದೈವವನ್ನೇ ನಾವು ನೋಡುವಂತಾಗಬೇಕು. ಆ ದಿವ್ಯವಾದ ಕಣ್ಣುಗಳು ನಮಗೆ ಬೇಕು. ಅದರಲ್ಲಿ ಶಾಂತಿ ಬಂದವರು ಹೇಳ್ತೇವೆ, ಭದ್ರಂ ಕರ್ಣೇನ ಶೃಣುಯಾಮ ಭದ್ರಂ ಪಶ್ಯೇಮ ಅಕ್ಷಭಿಃ ಸ್ಥಿರೈಃ ಅಂಗೈಃ ದೃಷ್ಟ್ವಾ ತನೋಭಿಃ ಯಶೇಮ ದೇವಹಿತಯ್ಯದಾಯುಃ. ನಮ್ಮ ಆಯಸ್ಸು ದೇವರ ಹಿತಕ್ಕಾಗಿ, ದೇವರ ಕಾರ್ಯಕ್ಕಾಗಿ ಮುಡಿಪಾಗಿರಲಿ. ಕೇವಲ ನಮ್ಮ ಈ ಒಂದು ಐಹಿಕ ಭೋಗಾರ್ಥಕ್ಕಾಗಿ ಜೀವನ ಮೀಸಲಾಗಿರಬಾರದು. ಯಾವುದೋ ಉನ್ನತವಾದಂತಹ ಧ್ಯೇಯ. ನಮ್ಮ ನಿಮ್ಮ ಜನ್ಮದ ಉದ್ದೇಶ ನಮ್ಮದೇ ಆತ್ಮಸ್ವರೂಪವನ್ನು ತಿಳಿದುಕೊಳ್ಳುವುದು. ಇದೊಂದು ಹೊರತುಪಡಿಸಿ ಮಿಕ್ಕಿದ ಯಾವುದೇ ನಾವು ಮಾಡೋದು ಕೂಡ ಅದು ನಿರರ್ಥಕ, ನಿಷ್ಪ್ರಯೋಜಕ. ಆದ್ರಿಂದ ಈ ಆತ್ಮಸ್ವರೂಪವನ್ನು ಮನಗಂಡರೆ ಮಾತ್ರ ನಮ್ಮ ಜನ್ಮ ಸಾರ್ಥಕ. ಅದನ್ನು ತಿಳಿಸುವಂತದ್ದೇ ಶ್ರೀಮದ್ ಭಗವದ್ಗೀತೆ. ಭಗವಂತ ಕೇಳ್ತಾನೆ, ಗೀತೋಪದೇಶದ ನಂತರ ಈಗ ನಾವು ಪ್ರಾಣ ಮಾಡ್ತಿದ್ದೇವೆ, ಏನಪ್ಪ ಅರ್ಜುನ, ಇನ್ನೂ ಏನಾದರೂ ಸಂಶಯವಿದೆಯೇ? ನಿನ್ನ ಎಲ್ಲಾ ಪ್ರಶ್ನೆಗಳು ಉತ್ತರ ಕೊಟ್ಟಿದ್ದೇವೆ, ಇನ್ನೂ ಸಂಶಯವಿದೆಯೇ? ಅರ್ಜುನ ಉತ್ತರ ಕೊಡ್ತಾನೆ, ನಷ್ಟೋ ಮೋಹ ಸ್ಮೃತಿರ್ಲಿಲ್ಲ. ಇಲ್ಲ, ನನ್ನೆಲ್ಲ ಮೋಹಗಳು ಹೋಗಿದೆ. ಯಾವುದನ್ನು ನಾನು ಮಾಡಬೇಕು ಅದರ ಸ್ಮರಣೆ, ಸ್ಮೃತಿ ನನಗೆ ಬಂದಿದೆ. ನೀನು ಹೇಳಿದಂತೆ ನಾನು ಕೇಳಿದ್ದೇನೆ. ಯಾಕೆಂದ್ರೆ ಭಗವಂತ ಅದಕ್ಕೂ ಕೂಡ ನಿಮಗೆ ಅರ್ಜುನನಿಗೆ ಚಾಯ್ಸ್ ಕೊಡ್ತಾನೆ. ನೋಡಪ್ಪ, ನಾನೇನೋ ಹೇಳಿದ್ದೀನಿ ಅಷ್ಟೇ, ಯಾಕೆ ನಿನಗೆ ಹೇಗೆ ಅನ್ಸುತ್ತ ಹಾಗೆ ಮಾಡಪ್ಪ. ಅದರಲ್ಲೂ ಕೂಡ ಚಾಯ್ಸ್ ಕೊಡಿ. ಯಾವುದೇ ಬಲವಂತ ಇಲ್ಲ ನಮ್ಮ ಸನಾತನ ಧರ್ಮದಲ್ಲಿ, ಹಿಂದೂ ಶಾಸ್ತ್ರದಲ್ಲಿ ಯಾರಿಗೂ ಕೂಡ ಬಲವಂತ ಇಲ್ಲ. ನೀವು ಇಷ್ಟ ಬಂದಾಗ ಮಾಡಿ. ಯಾಕೆ? ನಿಮ್ಮ ಕರ್ಮಕ್ಕೆ ಅನುಸಾರವಾಗಿಯೇ ನಿಮ್ಮ ಗತಿ. ಆದ್ದರಿಂದ ಅರ್ಜುನ ಒಪ್ಕೊಳ್ತಾನೆ, ಇಲ್ಲ ನನ್ನ ಒಂದು ಕ್ಷಾತ್ರ ಧರ್ಮ ಏನಿದೆ ಅದನ್ನು ನಾನು ಪಾಲಿಸ್ತೇನೆ. ಯಾಕೆಂದ್ರೆ ಮಾಡ್ತಾ ಇರೋದು ನಿನ್ನ ಸೇವೆ, ನಿನ್ನ ಕೈಂಕರ್ಯ, ನನ್ನದೇನೂ ಇಲ್ಲ ಅನ್ನುವಂಥ ಅರ್ಜುನ ಯುದ್ಧಕ್ಕೆ ಅಣಿಯಾಗಿ ನಂತರ ಮಹಾಭಾರತದಲ್ಲಿ ಮುಂದುವರಿಯುವಂತಹ ಆಖ್ಯಾನ ನಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಆದ್ದರಿಂದ ಶ್ರೀಮದ್ ಭಗವದ್ಗೀತೆಯನ್ನು ಅಧ್ಯಯನ ಮಾಡ್ತಾ ಅದರ ಸಾರ ಏನಿದೆ ಅದನ್ನು ನಾವು ತಿಳಿದುಕೊಂಡು ಅದನ್ನು ನಿರ್ಮಿಸಿಕೊಂಡು ನಮ್ಮ ಒಂದು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋದು. ಎಲ್ಲರಿಗೂ ಕುರಿತಾಗಲಿ, ಎಲ್ಲರಿಗೂ ಶುಭವಾಗಿ. ಜೈ ಶ್ರೀ ಗುರುದೇವ.